ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಲೋ ಮಗ, ಏನೋ ಇದು ಈ ತರ ಆಗೋಯ್ತು? ಲೋ ಸ್ವಾಮಿ, ನನ್ನ ನಿಶ್ಚಿತಾರ್ಥಕ್ಕೆ ಹಾಕಿರೋ ಉಂಗ್ರನ ಸಪ್ತಮಿ ಎಷ್ಟೋಗಿದ್ದಾಳೋ? ನಾನೇನ್ ಮಾಡಿದ್ದೀನಿ? ನನಗೆ ಯಾಕೆ ಈ ಥರ ಹಿಂಸೆ ಆಗ್ತಿದೆ? ದೇವ್ರೇ, ಯಾಕಪ್ಪ ಈ ಥರ ನನಗೆ ಟೆಸ್ಟ್ ಮಾಡ್ತಿದ್ಯಾ? ಚೆನ್ನಾಗಿದೆ ಅಲ್ವಾ? ತಿನ್ನು ತಿನ್ನು. ಏನಾಯ್ತು ಮಂಜರಿ? ಎಂಗೇಜ್ಮೆಂಟ್ ಎಲ್ಲ ನೀಟಾಗಿ ಆಯ್ತು ತಾನೆ? ವೇಸ್ಟ್ ಬಾಡಿಗಳ ಮನೇಲಿ ಕೂತ್ಕೊಂಡು ಚೆನ್ನಾಗಿ ತಿಂದ್ಕೊಂಡು ಎಂಗೇಜ್ಮೆಂಟ್ ಚೆನ್ನಾಗಾಯ್ತಾ ಅಂತ ನನ್ನ ಕೇಳ್ತೀಯಲ್ಲ, ನಾಚಿಕೆ ಆಗಲ್ವೇನೋ ನಿನ್ಗೆ? ನೀವೆಲ್ಲ ಮನೇಲಿ ಯಾಕ್ರೋ ಇದ್ದೀರಾ? ಎಲ್ಲಾದ್ರೂ ಹೋಗಿ ದನ ಕಾಯ್ರಿ. ನಾನೇನ್ ಮಾಡ್ದೆ ಮಂಜರಿ? ನೀನೇನು ಮಾಡ್ತಿಲ್ಲ ಅನ್ನೋದೇ ಟೆನ್ಷನ್. ಅವತ್ ನಾನು ಹೇಳಿದಾಗ ಆ ಸಪ್ತಮಿಗೆ ರೌಡಿಗಳನ್ನ ಕರ್ಕೊಂಡೋಗಿ ಒಂದ್ ಗತಿ ಕಾಣಿಸಿದಿದ್ರೆ ಇವತ್ತವಳು ಇಷ್ಟು ದೊಡ್ಡದಾಗೆ ನಮ್ಗೆ ಅವಮಾನ ಮಾಡ್ತಿರ್ಲಿಲ್ಲ. ಇಬ್ರು ಕೈಗೆ ಬಳೆ ತೊಡ್ಕೊಂಡು ಭಿಕ್ಷೆ ಬೇಡಿ ಹೋಗಿ. ನನ್ಗೆ ಯಾಕೆ ಬೈತಿದ್ಯಾ ಮಂಜರಿ? ನೀನ್ ಹೇಳಿದ ಕೆಲಸ ಎಲ್ಲ ಮಾಡಿದ್ನಲ್ಲ. ಏನು ಬಾರಿ ಸಾಧನೆ ಮಾಡಿದ್ಯಾ ನೋಡು ನೀನು. ಇವಾಗ ಸುಮ್ನೆ ಇದ್ರೆ ಸರಿ. ನಮ್ ಕಡೆ ಯಾರಿಗೂ ಮಾತಾಡೋದಕ್ಕೆ ಶಕ್ತಿ ಇಲ್ಲ, ಜಗಳ ಮಾಡೋದಕ್ಕೂ ಶಕ್ತಿ ಇಲ್ಲ. ಅವ್ರ ಕಡೆ ಮಾತಿಗೂ ಸೈ, ಜಗಳಕ್ಕೂ ಸೈ. ಆ ಸಪ್ತಮಿ ನನ್ ಮೇಲೆ ಕೈ ಮಾಡಿ ನಿಶ್ಚಿತಾರ್ಥನೂ ಮಾಡ್ಕೊಂಡ್ಲು. ನನಗ್ ಬರ್ತಿರೋ ಕೋಪಕ್ಕೆ. ಏ ಮಂಜು, ಏನ್ ಮಾಡ್ತಾ ಇದೆಯಮ್ಮ? ಕೂಲ್ ಕೂಲ್. ನಿನ್ ಮೇಲೆ ಕೈ ಮಾಡಿದ ವಾಟರ್ ಕ್ಯಾನ್ ಹುಡುಗಿ ಅವರಪ್ಪನ್ನ, ಅವರಿಬ್ಬರನ್ನು ಜೀವಂತವಾಗಿ ಉಳಿಸಲ್ಲ. ನಾನು ಜೀವಂತವಾಗಿ ಉಳಿಸಲ್ಲ. ನನಗ್ ಹೊಡೆಯೋದಕ್ ಮುಂಚೆನೆ ನಾನೇನಾದ್ರೂ ಮಾಡ್ಬೇಕಿತ್ತು ಪಪ್ಪ. ಈಗ ಏನ್ ಮಾಡಿದ್ರು ನಾನು ಅವಳ ಮುಂದೆ ಸೋತಾಗೇನೆ ಲೆಕ್ಕ. ತಲೆ ಕೆಡಿಸ್ಕೊಂಬೇಡಮ್ಮ. ಇಷ್ಟೊತ್ತಿಗೆ ದೇವ ರೌಡಿಗಳನ್ನ ಕರ್ಕೊಂಡು ಹೋಗಿ ಅವ್ರಿಗೊಂದು ಗತಿ ಕಾಣಿಸಿರ್ತಾನೆ. ಯೋಗಣ್ಣ, ಬಾ ದೇವ ಬಾ. ಅಯ್ಯಪ್ಪ, ಅಯ್ಯೋ. ಲೇ ದೇವ, ನಾನು ಹೇಳ್ದಂಗೆ ಅವರಪ್ಪನ ಕತೆ ಮುಗಿತಾ? ಆ ಸಪ್ತಮಿ ಜೀವನನೇ ಸಾಕು ಅಂತ ಹೇಳಿದ್ಲ? ಹೇಳೋ, ಬೊಗಳಲೇ. ಈ ದೇವ ನಿನ್ನನ್ನ ಕೇಳ್ತಿರೋದು. ಆ ವೆಂಕಟಪ್ಪ ಸತ್ತೋದ್ನಾ? ಥೂ, ಇದು ಒರಿಜಿನಾಲಿಟಿ. ನಮ್ದು ಒಂದ್ ಜೀವನನ. ಆ ಸಪ್ತಮಿ ಹತ್ರ ದುಡ್ಡಿಲ್ಲ, ಪವರ್ ಇಲ್ಲ, ಸಪೋರ್ಟಿಗೆ ಯಾರು ಇಲ್ಲ. ಆದ್ರೂ ನಮಗೆಲ್ಲ ಅವಳು ಒಬ್ಳೆ ಹೊಡೆದ್ಲು. ಅವಳು ಬಾಡಿಗಳು ಕೆಲ್ಸ ಸಾಧಿಸ್ಕೊಂಡು ಹೋಗ್ತಾನೆ ಇದ್ದಾಳೆ. ನಾವು ಅವಳ ಹತ್ರ ಒದೆ ತಿನ್ಕೊಂಡು ಹ್ಯಾಪ್ ಮೊರೆ ಹಾಕೊಂಡು ಬಾಯ್ ಪಡ್ಕೋತಿದೀವಿ. ಸಮಾಧಾನ ಮಾಡ್ಕೊ ಮಂಜು, ಸಮಾಧಾನ ಮಾಡ್ಕೋ. ಏನ್ ಪಾಪ ಸಮಾಧಾನ ಮಾಡ್ಕೊಳ್ಳೋದು? ಸಪ್ತಮಿ ಸತ್ತು ಹೋದ್ಲು ಅನ್ನೋ ಗುಡ್ ನ್ಯೂಸ್ ನನ್ ಕಿವಿಗ್ ಬೀಳ್ಬೇಕು. ಇಲ್ಲ ಅಂದ್ರೆ ನಾನ್ ಸತ್ತಿರೋ ಬ್ಯಾಡ್ ನ್ಯೂಸ್ ನಿಮ್ ಕಿವಿಗ್ ಬೀಳುತ್ತೆ. ಹೇ ಮಂಜು, ಮಂಜು ನಿಂತ್ಕೋ. ನಾಚಿಕೆ ಆಗಲ್ವಾ ನಿನ್ಗೆ?
ಅಪ್ಪ ಈಗ ನೋವು ಹೇಗಿದೆ? ಈಗ ಪರವಾಗಿಲ್ಲಮ್ಮ. ನಿನ್ನೆಯಿಂದ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ, ನೀವ್ ನನ್ ಮಾತು ಕೇಳ್ತಾನೆ ಇಲ್ಲ. ನೀನ್ ಅನ್ಕೊಂಡಿರೋ ಅಷ್ಟೇನೂ ಆಗಿಲ್ಲಮ್ಮ. ನೆನ್ನೆ ಆ ದೇವ ಎಳ್ದಾಡದ್ನಲ್ಲ, ಸ್ವಲ್ಪ ಕೈ ನೋವ್ತಿದೆ ಅಷ್ಟೇ. ನೆನ್ನೆ ಒಂದ್ ಮಾತ್ರೆ ತಗೊಂಡಿದ್ದೀನಿ, ಇವತ್ತೊಂದ್ ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ ಬಿಡು. ನಾನು ಇವಾಗ ಒಂದ್ ಮಾತ್ರೆ ಕೊಡ್ತೀನಿ, ಕಮ್ಮಿ ಆಗಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗೋಣ. ಮಗಳೇ, ನಿನ್ನೆ ಆಗಿದ್ದ ಗಲಾಟೆಗೆ ಎಲ್ಲಿ ನಿನ್ ನಿಶ್ಚಿತಾರ್ಥ ನಿಂತೋಗುತ್ತೋ ಅಂತ ಭಯ ಆಗಿತ್ತಮ್ಮ. ನಿಮ್ಮಮ್ಮ ಗೌರಿ ನಿನ್ಮೇಲಿಟ್ಟಿರೋ ಪ್ರೀತಿಯಿಂದ ಹೇಗೋ ಸುಸೂತ್ರವಾಗಿ ನಡೀತು. ಆದ್ರೆ ಒಂದ್ ಸಂಕಟ ಮಾತ್ರ ಹಾಗೆ ಉಳ್ಕೊಂಡ್ಬಿಡ್ತಮ್ಮ. ಆ ಹೆಣ್ಮಗು ನೆನೆಸ್ಕೊಂಡ್ರೆ ಮನ್ಸಲ್ಲೇನೋ ಒಂಥರ ಭಯ ಆಗತ್ತೆ. ಅವಳು ಕಂಡ್ರೆ ನಿಮ್ಗ್ಯಾಕಪ್ಪ ಭಯ? ನೀನ್ ತಪ್ಪು ತಿಳ್ಕೊಂಡಿದ್ಯಮ್ಮ. ಆ ಮಂಜರಿ ನೀನ್ ಮದ್ವೆ ಆಗಿ ಹೋಗ್ತಿದ್ಯಲ್ಲ, ಆ ಮನೆ ಮಗಳೇ. ಅಳಿಯಂದ್ರಿಗೆ ಚಿಕ್ಕಪ್ಪನ ಮಗಳು. ಅವ್ರ ಮೇಲಿರೋ ಕೋಪಕ್ಕೆ ಅವಳೇನಾದ್ರೂ ಮಾಡಿದ್ರೆ ಅದ್ರ ಪರಿಣಾಮ ನಿನ್ನ ಮೇಲೆ ಬೀರುತ್ತೆ. ಅಳಿಯಂದ್ರು ನೆಮ್ಮದಿ ಸಂತೋಷ ಎಲ್ಲ ಹಾಳಾಗೋಗುತ್ತಲ್ವಾ. ಆಮೇಲೆ ಅದನ್ನೆಲ್ಲ ನೆನೆಸ್ಕೊತಾ ಇದ್ರೆ ನನಗೆ ನಿಮ್ ಅಳಿಯ ಅವ್ರನ್ನೆಲ್ಲ ಶತ್ರು ತರನೇ ನೋಡ್ತಾರೆ. ಅವ್ರಗಳ ನೆರಳು ಬೀಳ್ಬಾರ್ದು ಅಂತ ಅವರಿಂದ ದೂರನೇ ಇರ್ತಾರೆ. ಈ ತರ ಎಲ್ಲ ಇದ್ಮೇಲೆ ಅವಳಿಂದ ಏನ್ ಮಾಡಕ್ಕಾಗತ್ತೆ? ನೀವ್ ಭಯ ಪಡ್ಬಿಡಿ. ಅಲ್ಲ, ನಾವ್ ಅವಳಿಗೆ ಏನ್ ಮಾಡಿದ್ವಿ ಅಂತ ಇಷ್ಟೊಂದು ದ್ವೇಷ ಕಾಡ್ತಾಳೆ ಅವಳು. ನಮ್ಮ ಹತ್ರ ಏನೂ ಇಲ್ಲ ಅಂದ್ರೂ ಸ್ವಾಭಿಮಾನದಿಂದ ಮಾತಾಡ್ತೀವಲ್ವಾ, ಅದು ಅವಳಿಗೆ ಆಗಲ್ಲ. ದುಡ್ಡಿದೇನೋ ಅಹಂಕಾರ, ನಾನೇ ಮೇಲು ಅನ್ನೋ ದಿಮಾಕಿದೆ. ಅವಳು ದೇವ ಇಬ್ರು ಪ್ಲಾನ್ ಮಾಡಿ ನಮ್ಮೇಲೆ ಜಗಳ ಮಾಡಕ್ ಬಂದಿದ್ದಾರೆ. ಇದ್ರ ಮೇಲೂ ನಾವ್ ಅವ್ರನ್ನ ಸುಮ್ಮನೆ ಬಿಟ್ರೆ ಅದ್ ಚೆನ್ನಾಗಿರಲ್ಲ. ನಿಮ್ ಸುದ್ದಿಗೆ ಬಂದ್ರೆ ಏನಾಗತ್ತೆ ಅಂತ ಅವಳಿಗೆ ಗೊತ್ತು ಮಾಡಿಸ್ಬರ್ತೀನಿ. ಇರಿ. ಏಯ್, ನಿಂತ್ಕೊಳೆ. ಎಲ್ಲಿಗೆ ಹೋಗ್ತಿದ್ಯಾ? ಆ ಮಂಜರಿಗೆ ಬುದ್ಧಿ ಕಲ್ಸಕ್ಕೆ. ಅವಳು ಬುದ್ಧಿ ಕಲ್ಸೋಕ್ ಮುಂಚೆ ನಿನ್ ತಲೆಯಲ್ಲಿ ಬುದ್ಧಿ ಇದೆಯಾ ಫಸ್ಟ್ ನೋಡ್ಕೊ. ಯಾವುದೇ ವಿಷಯನೂ ಕೂತ್ ಯೋಚನೆ ಮಾಡಿ ಆಮೇಲೆ ಒಂದ್ ನಿರ್ಧಾರಕ್ಕೆ ಬರ್ಬೇಕು. ಏ ಭಾಮ, ಏನೇ ಮಾತಾಡ್ತಿದ್ಯಾ ನೀನು?